ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಶೀತ, ಕಫ, ಕೆಮ್ಮು, ಅಲರ್ಜಿ, ಆಮೇಲೆ ಒಣ ಕೆಮ್ಮು ಕೂಡ ಶುರುವಾಗುತ್ತೆ ಕೆಲವೊಂದು ಸತಿ. ಇದಕ್ಕೆಲ್ಲ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಇದನ್ನು ನೀವು ತಗೋತಾ ಬಂದರೆ ಖಂಡಿತವಾಗ್ಲೂ ನಿಮಗೆ 1 ರಿಂದ 2 ಟೈಮ್ ಇದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ, ಶೀತ ಆಗಿರ್ಬೋದು, ಕಫ, ಕೆಮ್ಮು, ಅಲರ್ಜಿ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ, ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇನ್ನು ಒಣ ಕೆಮ್ಮು ಕೂಡ ತುಂಬ ಅಂದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಎಷ್ಟೇ ಮೆಡಿಷನ್ ತೊಗೊಂಡ್ರೂ ಕೂಡ ನಮಗೆ ಇದೆಲ್ಲ ಕಡಿಮೆ ಆಗ್ತಿಲ್ಲ ಅಂತಂದರೆ ಒಂದ್ಸತಿ ಈ ಒಂದು ಮನೆಮದ್ದನ್ನು ಬಳಸಿ ನೋಡಿ, ತುಂಬ ಬೇಗ ನಿಮಗೆ ಒಂದು ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಮತ್ತು ಉಪಯೋಗಿಸೋದು ಯಾವ ರೀತಿಯಾಗಿ ಅಂಥೇಳಿ ನೋಡೋಣ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ ವಿಳೆದೆಲೆ ತೊಗೊಂಡಿದ್ದೀನಿ ನೋಡಿ. ಈ ವಿಳೆದೆಲೆನಲ್ಲಿ ತುಂಬಾ ಉಪಯುಕ್ತವಾದಂತಹ ಉತ್ತಮವಾದಂಥ ಔಷಧೀಯ ಗುಣಗಳು ಈ ಒಂದು ವಿಳೆದೆಲೆನಲ್ಲಿ ಇದೆ. ಇನ್ನು ವಿಳೆದೆಲೆನ ನಾವು ಉಪಯೋಗಿಸೋದ್ರಿಂದ ಶೀತ ಕಡಿಮೆ ಆಗುತ್ತೆ, ಮತ್ತು ಕಫ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಕೆಮ್ಮು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಇದನ್ನು ದೊಡ್ಡವ್ರು ಕೂಡ ಉಪಯೋಗಿಸ್ಬೋದು ಶೀತ ಕಫಕ್ಕೆ. ಇನ್ನು ಮಕ್ಕಳಿಗೆ ಕೂಡ ಈ ಒಂದು ವಿಳೆದೆಲೆನ ಶೀತ ಕೆಮ್ಮು ಕಫಕ್ಕೆ ಕೊಡ್ಬೋದು. ತುಂಬ ಅಂದರೆ ತುಂಬ ಬೇಗನೆ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು ಈ ಒಂದು ವಿಳೆದೆಲೆನಲ್ಲಿ ಕ್ಯಾಲ್ಶಿಯಂ ಇದೆ, ವಿಟಮಿನ್ ಸಿ ಇದೆ, ಮತ್ತು ಕೆರೋಟಿನ್ ಇದೆ. ಇದರಲ್ಲಿ ತುಂಬಾ ಹೇರಳವಾಗಿ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಹೆಚ್ಚಾಗಿ ಈ ಒಂದು ವಿಳೆದೆಲೆನಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಬಳಸೋದ್ರಿಂದ ನಮ್ಮ ದೇಹದ ಕೊಲೆಸ್ಟ್ರಾಲನ್ನು ಕೂಡ ಇದು ಕಡಿಮೆ ಮಾಡುವಂತಹ ಶಕ್ತಿ ಅಥವಾ ಅಂಶಗಳು ಈ ಒಂದು ವಿಳೆದೆಲೆನಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ವಿಳೆದೆಲೆ ಜೊತೆಗೇ ನಾನಿಲ್ಲಿ ಅಜ್ವಾಯಿನ್ ತೊಗೋತಾ ಇದ್ದೀನಿ ನೋಡಿ. ಅಜ್ವಾಯಿನ್ ಅಷ್ಟೇ, ಅಥವಾ ಇದನ್ನು ಓಂಕಾಳು ಅಂತ ಹೇಳಿ ಕೂಡ ಕರೀತಾರೆ. ಇದು ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ಇದು ಶೀತನ ಕಡಿಮೆ ಮಾಡುತ್ತೆ, ಮತ್ತು ಇದು ಕಫ ಆಗ್ತಾ ಇರುತ್ತಲ್ಲ, ಕಫನ ಕೂಡ ಇದು ಕರಗಿಸುವಂಥ ಶಕ್ತಿ ಈ ಒಂದು ಓಂಕಾಳಲ್ಲಿದೆ ಅಥವಾ ಅಜ್ವಾಯಿನಲ್ಲಿದೆ. ಇನ್ನು ನಾವು ಓಂಕಾಳನ್ನು ಸೇವಿಸೋದ್ರಿಂದ ನಮ್ಮ ಕಫವನ್ನು ಇದು ಕರಗಿಸುತ್ತೆ. ಅಂದರೆ ಕಫ ಆಗಿರುತ್ತಲ್ಲ ಅದನ್ನು ಬರೀ ಕಡಿಮೆ ಮಾಡೋದಲ್ಲ, ಕಡಿಮೆ ಮಾಡಿದ್ರೆ ಮತ್ತೆ ಅದು ಕಫ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಆಗಿರುವಂಥ ಕಫವನ್ನು ಇದು ಅಲ್ಲೇ ಕರಗಿಸುತ್ತೆ. ಅಂತಹ ಒಂದು ಉತ್ತಮ ಅಂಶಗಳು ಈ ಒಂದು ಅಜ್ವಾಯಿನಲ್ಲಿದೆ. ಇನ್ನು ಈ ಒಂದು ಅಜ್ವಾಯಿನನ್ನು ನಾವು ಪ್ರತಿದಿನ ಊಟದ ನಂತರ ಒಂದು 1/4 ಟೇಬಲ್ ಸ್ಪೂನು ಅಥವಾ ಒಂದು 2 ಚಿಟಿಕೆಯಷ್ಟು ನಾವು ಬಾಯಲ್ಲಿ ಹಾಕಿ ಜಿಗಿತಾ ಬಂದರೆ ಏನಾಗುತ್ತೆ, ಅದನ್ನು ಸೇವಿಸ್ತಾ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಇದು ಉತ್ತಮಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೋಡಿ, ವಿಳೆದೆಲೆ ಮತ್ತು ಈ ಅಜ್ವಾಯಿನು ಸ್ವಲ್ಪ ಏನಾಗುತ್ತೆ, ನಮಗೆ ಖಾರ ಖಾರ ಅನಿಸುತ್ತೆ. ಒಟ್ಟಿಗೆ ನಾವು ಬಾಯಲ್ಲಿ ಹಾಕಿ ಜಗ್ದಾಗ ಖಾರ ಅನಿಸುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಅದರ ರುಚಿ ಕೂಡ ನಮಗೆ ಚೆನ್ನಾಗಿರಬೇಕು ತಿನ್ನೋದಕ್ಕೆ. ವಿಳೆದೆಲೆನೂ ಅಷ್ಟೇ, ಅದನ್ನು ಜಗ್ದಾಗ ಬರೀ ವಿಳೆದೆಲೆ ಜಗ್ದಾಗ ಖಾರ ಅನಿಸುತ್ತೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಹನಿಯನ್ನು ಹಾಕಿದಾಗ ಏನಾಗುತ್ತೆ, ಅದರ ಒಂದು ರುಚಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೂ ಕೂಡ. ಮತ್ತು ಇನ್ನು ನಮಗೆ ಈ ಒಂದು ಹನಿ ಇದೆಯಲ್ಲ, ಅದು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ರತಿದಿನ ನಾವು ಹನಿಯನ್ನು ತಿನ್ನೋದ್ರಿಂದನೂ ಕೂಡ ನಮ್ಮ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೋಬೋದು ನೋಡಿ. ಈ ರೀತಿ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಬೇಕಾಗತ್ತೆ. ಹನಿ ಮತ್ತು ಅಜ್ವಾಯಿನ್ ಏನು ತೊಗೊಂಡಿದ್ದೀವಲ್ಲ ಅದನ್ನು ಈ ರೀತಿ ಹಾಕ್ಕೊಂಡು ನಾವು ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಬೆಳಗ್ಗೆ ಊಟ ತಿಂಡಿ ಆದಮೇಲೆ ಮತ್ತು ಇದನ್ನು ಮತ್ತೆ ನೈಟು ಊಟ ಆದಮೇಲೆ ಕೂಡ ನಾವು ಇದನ್ನು ತೊಗೋಬೇಕಾಗತ್ತೆ. ದಿನಕ್ಕೆ 2 ಟೈಮ್ ಆದರೂ ನಾವು ಇದನ್ನು ಸೇವಿಸ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ 2 ರಿಂದ 3 ದಿನದಲ್ಲೇ ಇದು ಒಂದು ಆಗಿರುವಂಥ ಶೀತ ಎಲ್ಲವನ್ನು ಈ ಒಂದು ಮನೆಮದ್ದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ವಯಸ್ಸಾದವರು ಕೂಡ ಇದನ್ನು ಉಪಯೋಗಿಸ್ಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ ಅಂತಂದರೆ ಹೀಗೆ ಕೊಟ್ಟರೆ ಅವರು ಸರಿಯಾಗಿ ಜಿಗಿಯೋದಿಲ್ಲ ಅಥವಾ ಇದನ್ನು ತಿನ್ನೋದಿಲ್ಲ. ಅಂಥವರಿಗೆ ನೀವು ಇದನ್ನು ವಿಳೆದೆಲೆ ಮತ್ತು ಅಜ್ವಾಯಿನನ್ನು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತೆಗೆದುಬಿಟ್ಟು ಅದಕ್ಕೆ ನೀವು ಜೇನುತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ಟು ಅವರಿಗೆ ಕೊಡ್ಬೋದು. ಇನ್ನು ಇದನ್ನು ಕೊಡೋದ್ರಿಂದ ಶೀತ ಕಫ ಕೆಮ್ಮು ಎಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ನಮ್ಮ ಜೀರ್ಣಶಕ್ತಿಯನ್ನು ಕೂಡ ನಾವು ಹೆಚ್ಚು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.